ಬೆಳಗ್ಗೆ ಬೆಳಗ್ಗೆನೆ ಭವರ್ ಅವನ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತಿದ್ದ. ಆರಾಮಾಗಿ ಅವನು ಟೀ ಕುಡಿತಾ ಇದ್ದ. ಅವನ್ಗೆ ಪುಷ್ಪನ ಸಾಯಿಸಿದ್ದು ಖುಷಿ ಇತ್ತು. ಅವನ ಕೈಯಲ್ಲಿ ಟೀ ಕಪ್ ಇತ್ತು. ಆಗ ಡೆಸ್ಕ್ ಮೇಲಿದ್ದ ಟೆಲಿಫೋನ್ ಅಚಾನಕ್ ಆಗಿ ರಿಂಗ್ ಆಯ್ತು. ಇಷ್ಟು ಬೆಳಗ್ಗೆ ಬೆಳಗ್ಗೆ ಯಾರು ಕಾಲ್ ಮಾಡಿರ್ಬೋದು? ಟೀ ಕುಡಿಯೋಕ್ಕೂ ಬಿಡಲ್ಲಪ್ಪ. ಭವರ್ ಫೋನ್ ಪಿಕ್ ಮಾಡ್ದ. ಅವನಿಗಿಂತ ಮೊದಲು ಫೋನ್ ಮಾಡಿದವರೇ ಮಾತಾಡಿದ್ರು. ಅವರು ಭವರ್ಗೆ ಹೇಳ್ತಾರೆ, ಪುಷ್ಪ ಇನ್ನು ಜೀವಂತವಾಗಿದ್ದಾನೆ. ಇದನ್ನ ಕೇಳಿ ಭವರ್ ಬಾಯಿಂದ, ಏನು ಆದ್ರೆ ಏನು? ನಾನ್ ನಿಮ್ಗೆ ಅವನ್ ಕಾಂಗನ್ ಕಾಡುಗೆ ಹೋಗೋಕು ಮುಂಚೆ ಕಾಲ್ ಮಾಡಿ ಏನ್ ಲಾಭ ಬಂತು? ನಿಮ್ ಕೈಲಿ ಅವನ್ನ ಹಿಡಿಯಕ್ಕೆ ಆಗಿಲ್ವಲ್ಲ. ನಾನ್ ಕೇಳಿದೀನಿ, ಅವನು ಸ್ಯಾಂಪಲ್ಗೋಸ್ಕರ ಸ್ವಲ್ಪ ಗನ್ನನ ತಗೊಂಡ್ ಬಂದೇನೆ ಅಂತ ಗೊತ್ತಾಗಿದೆ. ಆದ್ರೆ ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಅಲ್ಲಿ ಪಾರ್ವತಮ್ಮನ ನೆರಳಿದ್ಯಲ್ಲ, ಪ್ರತಿ ವರ್ಷ ಅಲ್ಲಿ ಎಷ್ಟೊಂದು ಡೆಡ್ ಬಾಡಿಗಳು ಸಿಗ್ತವೆ. ಅಷ್ಟಕ್ಕೂ ಈ ಪುಷ್ಪ ಹೇಗ್ ತಪ್ಪಿಸ್ಕೊಂಡ? ಹಲೋ ಹಲೋ. ತಕ್ಷಣ ಅವರು ಫೋನ್ ಕಟ್ ಮಾಡಿದ್ರು. ಆಗ ಭವರ್ ಯೋಚನೆಯಲ್ಲಿ ಮುಳುಗೋಗ್ತಾನೆ. ಮತ್ತೊಂದ್ ಕಡೆ ಇಬ್ರು ಮಕ್ಕಳು ಅವರ ಅಜ್ಜಿ ಹತ್ರ ಕತೆ ಕೇಳೋದಕ್ಕೆ ಬರ್ತಾರೆ. ಆ ಕತೆನ ಹೇಳೋದಕ್ಕೆ ಭವರ್ ತನ್ನ ತಾಯಿಗೆ ಬೇಡ ಅಂತ ಹೇಳಿದ್ದ. ಆದ್ರೆ ಅಜ್ಜಿ ತನ್ನ ಮೊಮ್ಮಕ್ಕಳಿಗೆ ಬೇಡ ಅಂತ ಹೇಳೋಕ್ಕಾಗ್ಲಿಲ್ಲ. ಅಜ್ಜಿ, ನೆನ್ನೆ ಹೇಳಿದ ಕತೆ ಹೇಳ್ತೀರಾ ನಮ್ಗೆ? ನೀವ್ ಹೇಳಕ್ ಹೊರಟಿದ್ರಿ ತಾನೆ, ಪ್ಲೀಸ್ ನಮ್ಗೆ ಹೇಳಿ. ಈಗ್ಲೇ ಹೇಳ್ತೀನಿ, ಬನ್ನಿ ಕುತ್ಕೊಳ್ಳಿ ನನ್ ಪಕ್ಕ. ಮಕ್ಕಳು ಅವರ ಅಜ್ಜಿ ಪಕ್ಕ ಹೋಗಿ ಕೂತ್ಕೊಂಡ್ರು. ಮತ್ತೆ ಅಜ್ಜಿ ಹೇಳ್ತಿದ್ದು ಕಂಗನ್ ಕಾಡಿನ ಕಥೆ. ಪ್ರಾರಂಭ ಆಗತ್ತೆ ಕಾಂಗನ್ ಊರಿನ ಒಂದು ಪುಟ್ಟ ಮನೆಯಿಂದ. ಅಲ್ಲಿ ಪಾರ್ವತಮ್ಮ ಅವಳ 1 ವರ್ಷದ ಪುಟ್ಟ ಮಗು ಜೊತೆ ವಾಸ ಮಾಡ್ತಿದ್ಲು. ಆ ಮಗುಗೆ ಅವಳು ಹೆಸರು ಕೂಡ ಇಟ್ಟಿರ್ಲಿಲ್ಲ. ಅವಳೊಬ್ಳೆ ತಾಯಿ. ಆ ಮಗುನ ಅವಳೊಬ್ಳೆ ಸಾಕ್ತಾ ಇದ್ಲು. ಅವಳಿಗೆ ಕಾಡಂದ್ರೆ ತುಂಬಾನೇ ಪ್ರೀತಿ. ಅವಳು ಕಾಡಿನ ಎಲ್ಲ ಪ್ರಾಣಿ, ಪಕ್ಷಿ, ಆನೆ, ಜಿಂಕೆ ಹೀಗೆ ಎಲ್ಲಾ ಪ್ರಾಣಿಗಳ ರಕ್ಷಣೆಯನ್ನ ಅವಳು ಮಾಡ್ತಿದ್ಲು. ಅವಳು ಕಾಡಿಗೆ ನಷ್ಟ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ. ಅದೇ ಕಾರಣಕ್ಕೆ ಅವಳು ಫಾರೆಸ್ಟ್ ರೇಂಜರ್ನಲ್ಲಿ ಆಸ್ ಅ ಹೆಡ್ ಆಗಿದ್ಲು. ಹೆಡ್ ಆದಮೇಲೆ ಅವಳಿಗೆ ಗಂಧದ ಸಾಗಾಣಿಕೆ ಬಗ್ಗೆ ಗೊತ್ತಾಗುತ್ತೆ. ಅವಳ ಕುರ್ಚಿ ಮೇಲೆ ಕೂತ್ಕೊಂಡು ಗಂಧದ ಸಾಗಾಣಿಕೆಯನ್ನ ತಡೆಯೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ನಾನ್ ಹೇಗಾದ್ರೂ ಮಾಡಿ ಆ ಮರಗಳನ್ನ ಉಳಿಸ್ಲೇಬೇಕು, ಇಲ್ಲ ಅಂದ್ರೆ ಅವರೆಲ್ಲರೂ ಇಡೀ ಕಾಡಿನ ಮರಗಳನ್ನ ಕಡಿದು ಮಾರ್ತಾರೆ. ಮಾರನೇ ವಾರದಿಂದ ಮತ್ತೆ ಪಾರ್ವತಮ್ಮ ಪೂರ್ತಿ ಕಾಡನ್ನ ತಂತಿಯಿಂದ ಬಂಧಿಸ್ಬಿಡ್ತಾಳೆ. ಪಾರ್ವತಮ್ಮ ತುಂಬಾ ಬೇಗ, ಆದಷ್ಟು ಬೇಗ ಗಂಧ ಕಡಿತಾ ಇದ್ದೋರ್ನ ಹಿಡಿದಾಕ್ಬಿಡ್ತಾಳೆ. ಯಾರನ್ನ ಅವಳು ಹೆಚ್ಚು ಸಂಖ್ಯೆಯಲ್ಲಿ ಹಿಡಿದಾಕಿದ್ಲೋ ಅವರೆಲ್ಲರೂ ಪ್ರೀತಿ ಗ್ಯಾಂಗ್ನವರಾಗಿದ್ರು. ಅವರಿಗೆ ಪಾರ್ವತಮ್ಮನ ಮೇಲೆ ತುಂಬಾನೇ ಕೋಪ ಬರುತ್ತೆ. ಅವ್ರಿಗೆ ಹೊಟ್ಟೆ ಕಿಚ್ಚಾಗೋದಕ್ಕೆ ಶುರುವಾಗುತ್ತೆ. ಮತ್ತೆ ಪಾರ್ವತಮ್ಮನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಅನ್ಕೋತಾರೆ. ಒಂದಿನ ಹೀಗೆ ಪಾರ್ವತಮ್ಮ ತನ್ನ ಮಗುನ ಕರ್ಕೊಂಡು ಕಾಡಿನ ರಸ್ತೆಯಲ್ಲಿ ಮನೆಗೆ ಹೋಗ್ತಾ ಇರ್ತಾಳೆ. ಆಗ ಅವಳ ಮೇಲೆ ಗುಂಡು ಬೀಳುತ್ತೆ. ಅವಳು ಆ ಮಗುನ ಕೈಯಲ್ಲಿ ಹಿಡ್ಕೊಂಡು ಕಾಡೊಳಗೆ ಹೋಗ್ತಾಳೆ. ಹಾಗೆ ಅವಳ ಹಿಂದೆ ಹಿಂದೆ ಪ್ರೀತಿ ಕೂಡ ಕಾಡೊಳಗಡೆ ಹೋಗ್ತಾಳೆ. ಪಾರ್ವತಮ್ಮ ತನ್ನ ಮಗುನ ಕೈಯಲ್ಲಿ ಹಿಡ್ಕೊಂಡು ಅಳ್ತಾ ಇರ್ತಾಳೆ. ಏನಾಗಲ್ಲ ಮಗ್ನೆ, ಏನು ಆಗಲ್ಲ. ನಿನ್ನಮ್ಮ ನಿನ್ ಜೊತೆ ಇದ್ದಾಳಲ್ವಾ, ನಿನ್ಗೇನು ಆಗೋದಕ್ ಬಿಡೋದಿಲ್ಲ. ನಿನ್ ಜೋಪಾನ್ವಾಗಿರು ಮಗ್ನೆ, ಯಾವಾಗ್ಲೂ ಮರಿಬೇಡ ನೀನ್ ಯಾರ ಮಗ ಅಂತ. ಪಾರ್ವತಮ್ಮನ್ ಮಗ. ಅವಳು ಅಳ್ತಾ ಇದ್ದಿದ್ದ ಶಬ್ದದಿಂದ ಪ್ರೀತಿಗೆ ಗೊತ್ತಾಗುತ್ತೆ ಅವಳು ಇಲ್ಲೇ ಬಚ್ಚಿಟ್ಕೊಂಡಿದ್ದಾಳೆ ಅಂತ. ಅವಳು ಬಂದೂಕ್ ಹಿಡ್ಕೋತಾಳೆ. ಮಗು ಅಳ್ತಾ ಇರೋ ಶಬ್ದ ಕೇಳಿಸುತ್ತೆ. ನಿಧಾನವಾಗಿ ಅವಳು ಆ ಮರದ ಹಿಂದೆ ಎಲ್ಲಿ ಧ್ವನಿ ಕೇಳಿಸ್ತಾ ಇರುತ್ತೋ ಅದ್ರ ಹತ್ರ ಬರ್ತಾಳೆ. ಮತ್ತೆ ಅಚಾನಕ್ ಆಗಿ ಆ ಬಂದೂಕಿನ ಗುರಿ ಇಟ್ಟು ಆ ಮರದ ಹತ್ರ ಬರ್ತಾಳೆ. ಮತ್ತೆ ಆ ಮರದ ಹತ್ರನೇ ನಿಂತ್ಕೋತಾಳೆ. ಅವಳು ಇವಾಗ ಇಲ್ಲಿಲ್ಲ. ಎಲ್ಲಿ ಹೋದ್ಲು? ಅಷ್ಟಕ್ಕೂ ಅವಳು ಓಡಿ ಎಲ್ಲಿ ಹೋಗ್ತಾಳೆ? ಅವಳ ಮಗುನ ಇಲ್ಲೇ ಬಿಟ್ಟು ಓಡ್ ಹೋಗಿದ್ದಾಳೆ. ಪ್ರೀತಿ ಹಾಗೆ ಆ ಕಡೆ ಈ ಕಡೆ ಬರ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಪಾರ್ವತಮ್ಮ ಅವಳ ಹತ್ರ ಬರ್ತಾಳೆ. ಅವಳ ಕೈಗೆ ಗುಂಡು ತಾಗಿತ್ತು. ಸಿಕ್ಕಿದ್ಲು. ಹೋಗು, ಇನ್ನೂ ಒಳಗ್ ಹೋಗು. ಮತ್ತೆ ಕಾಡಿನ ಕೆಂಪು ಗಂಧನ ನೀನ್ ಕಾಪಾಡಕ್ ಹೊರಟಿದ್ಯಲ್ಲ ಅದ್ರ ಹತ್ರನೇ ಹೋಗಿ ಸಾಯಿ. ಪ್ರೀತಿ ತನ್ನ ಬಂದೂಕಿನ ಗುರಿಯನ್ನ ಪಾರ್ವತಮ್ಮ ಮೇಲೆ ಹಿಡ್ತಾಳೆ. ಮತ್ತೆ 2 ಗೋಲಿ ಹೊಡಿತಾಳೆ. ಗೋಲಿ ಸೀದಾ ಹೋಗಿ ಪಾರ್ವತಮ್ಮಳ ಬೆನ್ನು ಮತ್ತೆ ಕುತ್ತಿಗೆಗೆ ಬೀಳ್ತವೆ.
ಅವಳು ಕೆಂಪು ಗಂಧದ ಮರದ ಹತ್ರ ಹೋಗಿ ಗುದ್ದುತ್ತಾಳೆ ಮತ್ತೆ ಮರಕ್ಕೆ ಒರಗಿ ಕೂತ್ಕೋತಾಳೆ. ಅವಳ ಕತ್ತಿಂದ ರಕ್ತ ಬರ್ತಾ ಇರುತ್ತೆ, ಅವಳ ಹೊಟ್ಟೆಯಿಂದ ಕೂಡ. ಹೇ ಕಾಡು, ನನ್ನ ದುಃಖನ ಒಂದ್ಸಲ ನೋಡು. ನನ್ನ ದೇಹದಲ್ಲಿ ಬರ್ತಾ ಇರೋ ಒಂದೊಂದು ಹನಿ ರಕ್ತದಿಂದ ನಿನ್ನ ಸೇಡನ್ನ ತೀರಿಸ್ಕೊ. ಈ ಕಾಡನ್ನ ರಕ್ಷಿಸೋದಕ್ಕೆ ನನ್ನ ನೆರಳು ಕೂಡ ತಯಾರಾಗಿದೆ. ಹೇ ಕಾಡು, ಹೇ ಕಾಡು. ಅವಳ ಮನಸ್ಸಿನ ಮಾತನ್ನ ಕಾಡಿಗೆ ಹೇಳ್ತಾ ಅವಳು ಗಂಧದ ಮರದ ಹತ್ರ ಅವಳ ಪ್ರಾಣನ ಬಿಡ್ತಾಳೆ. ಅವಳ ಬೇಡಿಕೆ, ಅವಳ ಕೂಗನ್ನ ಇಡೀ ಕಂಗನ್ ಕಾಡು ಕೇಳಿಸ್ಕೊಳ್ಳುತ್ತೆ. ಮರದ ಎಲೆಗಳೆಲ್ಲವೂ ಪಾರ್ವತಮ್ಮನ ದೇಹದ ಮೇಲೆ ಬೀಳುತ್ತೆ. ಮತ್ತೆ ಇನ್ನೊಂದ್ಸಲ ಪಾರ್ವತಮ್ಮ ಬದುಕ್ತಾಳೆ, ಆದ್ರೆ ಕಾಡಿನ ದೇವತೆಯಾಗಿ. ಅವತ್ತಿನಿಂದ ಇವತ್ತಿನವರೆಗೂ ಪಾರ್ವತಮ್ಮನ ಆತ್ಮ ಆ ಕಾಡನ್ನ ರಕ್ಷಿಸ್ತಾ ಇದೆ. ಅಜ್ಜಿ, ನಾವಲ್ಲಿಗೆ ಹೋದ್ರೆ ಪಾರ್ವತಮ್ಮ ಆತ್ಮ ನಮ್ಮನ್ನು ಕೂಡ ಸಾಯಿಸ್ಬಿಡುತ್ತಾ? ಇಲ್ಲ ಕಂದ, ಅವಳು ಯಾರನ್ನ ಸಾಯಿಸ್ತಾಳೆ ಅಂದ್ರೆ ಆ ಕಾಡನ್ನ ಹಾನಿ ಮಾಡೋದಕ್ಕೆ ಅಂತ ಹೊರಟವ್ರಿಗೆ. ಪೊಲೀಸ್ನವರು ಪಾರ್ವತಮ್ಮನ ಹುಡುಕೊಂಡು ಆ ಕಾಡು ಒಳಗಡೆ ಬರ್ತಾರೆ, ಆದ್ರೆ ಅವರಿಗೆ ಅಲ್ಲಿದ್ದ ಮಗುವನ್ನ ಬಿಟ್ಟು ಯಾರು ಕಾಣಿಸಲ್ಲ. ಅಜ್ಜಿ, ಆ ಮಗುಗೇನಾಯ್ತು? ಆ ಮಗುನ ಗೊತ್ತಿಲ್ಲ ಮಗ್ನೆ. ಪುಷ್ಪ, ಪುಷ್ಪ, ನಾನು ಪುಷ್ಪ. ಭವರ್ ಬೆಳಗ್ಗೆನೆ ಕಾಂಗನ್ ಕಾಡಿಗೆ ರವಿನ ಜೊತೆ ಹೋಗ್ತಾನೆ. ಕಾಡಿನ ಫೆನ್ಸ್ ಕಟ್ಟಾಗಿತ್ತು. ಯಾವಾಗ ಕಟ್ಟಾಗಿತ್ತು ಅಂದ್ರೆ ಪುಷ್ಪ ಮತ್ತೆ ನಾಗೇಶ್ ಅವರ ಗಾಡಿಯನ್ನ ಕಾಡಿಗೆ ತಗೊಂಡ್ ಬಂದಿದ್ದಾಗ. ಭವರ್ ಮತ್ತೆ ರವಿನ ಕಾಡಿನ ಒಳಗಡೆ ಹೋಗ್ತಾರೆ. ಒಳಗ್ ಹೋಗ್ತಿದ್ದ ಹಾಗೇನೆ ಭವರ್ ಅದೇ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಪುಷ್ಪ ಮತ್ತೆ ಪಾರ್ವತಮ್ಮ ಭೇಟಿಯಾಗಿದ್ರು. ಆ ಜಾಗನ ನೋಡಿ ಭವರ್ ಕಣ್ಣು ತೆರೆದಿದ್ದು ತೆರೆದ ಹಾಗೇನೆ ಇರುತ್ತೆ. ಅಲ್ಲಿ ಎಲ್ಲ ಗಂಧದ ಮರಗಳು ಕಟ್ಟಾಗೋಗಿರುತ್ತೆ. ಇದೇಗ್ ಸಾಧ್ಯ? ಇದಕ್ಕಿಂತ ಮುಂಚೆ ಈ ಕಾಡನ್ನ ಯಾರು ಹಾನಿ ಮಾಡಿದ್ರೋ ಅವರೆಲ್ಲ ಸತ್ತೋಗಿದ್ದಾರೆ. ಆದ್ರೆ ಇದೇಗೆ? ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಹೇಗೆ? ನೀನ್ ಹೋಗು, ಕಾಂಗನ್ ಇಲಾಖೆಯಲ್ಲಿ ನಾಕಾಬಂದಿ ಹಾಕು. ಇದು ಆ ಪುಷ್ಪಂದೇ ಕೆಲ್ಸ. ಹಾ ಸರಿ. ರವೀನಾ ಅಲ್ಲಿಂದ ಹೊರಡ್ತಾಳೆ. ಭವರ್ ತುಂಬಾನೇ ಬೆವರ್ತಾ ಇದ್ದ. ಅವನು ಅವನ ಜೇಬ್ಗೆ ಕೈ ಇಟ್ಟು ಫೋನನ್ನ ಹೊರಗಡೆ ತೆಗಿತಾನೆ. ಮತ್ತೆ ಒಂದು ಫೋನ್ ಮಾಡ್ತಾನೆ. ಹೇಳು, ಏನು ವಿಷಯ? ಅಮರೀಂದರ್ ಅಣ್ಣ, ನನಗನ್ಸುತ್ತೆ ಆ ಕಾಂಗನ್ ಕಾಡಿಂದ ನೆರಳು ಹೋಗಿದೆ ಅಂತ. ಅಮ್ಮ ಪಾರ್ವತಮ್ಮನ ಸಾಯಿಸಿ ಯಾವ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ರು. ಬಹುಶಃ ಪ್ರಾಬ್ಲಮ್ ಈಗ ಸಾಲ್ವ್ ಆಗಿದೆ ಅನ್ಸುತ್ತೆ. ಇದಂತೂ ಒಳ್ಳೆ ಸುದ್ದಿ ಭವರ್. ನಾವು ಹೇಗೋ ಎಲ್ಲ ಸಿಂಡಿಕೇಟ್ ಮೆಂಬರ್ಸ್ನ ಇದರಿಂದ ತೆಗೆದಾಕ್ಬಿಟ್ಟಿದೀವಿ. ಈ ಪುಷ್ಪ ಮಾತ್ರ ಜೀವಂತವಾಗಿರೋದು. ಈ ಪುಷ್ಪನ ನಮ್ಮ ದಾರಿಯಿಂದ ಕಿತ್ತಾಕ್ಬೇಕಾಗುತ್ತೆ. ಖಂಡಿತವಾಗ್ಲೂ ಚಿಂತೆ ಮಾಡ್ಬಿಡಿ ಅಣ್ಣ. ನೀವು ಕೇವಲ ಈ ಕಾಂಗನ್ ಕಾಡಿನ ಚಿನ್ನನ ತೆಗೆಯೋ ವ್ಯವಸ್ಥೆನ ಮಾಡ್ಕೊಳ್ಳಿ. ಪುಷ್ಪನ ನಾನ್ ನೋಡ್ಕೋತೀನಿ. ಆದ್ರೆ ಒಂದು ಮಾತು ಮಾತ್ರ ಅರ್ಥ ಆಗ್ತಾ ಇಲ್ಲ. ಹೇಗೆ? ಅದನ್ನೆಲ್ಲ ಬಿಡು, ಮೊದ್ಲು ನನಗೆ ಇದೇ ಹೇಳು, ನೀನೀಗ ಎಲ್ಲಿದ್ಯಾ ಅಂತ. ಕಾಡಲ್ಲೇ ಇದ್ದೀನಿ. ಏನು ಭವರ್, ಈಗಿಂದೀಗ್ಲೇ ಅಲ್ಲಿಂದ ಹೊರಟ್ಬಿಡು. ಅಣ್ಣ, ನನಗೆ ಏನೂ ಆಗಲ್ಲ. ಅದನ್ನ ನಾನ್ ಡಿಸೈಡ್ ಮಾಡ್ತೀನಿ. ಪುಷ್ಪ ಭವರ್ ಹಿಂದೆನೆ ನಿಂತಿರ್ತಾನೆ. ಭವರ್ ನಿಧಾನವಾಗಿ ಅವನ್ ಫೋನನ್ನ ಕಿವಿಯಿಂದ ತೆಗಿತಾನೆ. ಅವನು ಪುಷ್ಪನ ನೋಡಿ ಶಾಕ್ ಆಗ್ತಾನೆ. ನಾನು ಕೂಡ ಅದನ್ನೇ ಯೋಚಿಸ್ತಾ ಇದ್ದೆ. ಎಲ್ಲ ಸಿಂಡಿಕೇಟ್ಸು ಬಂದ್ ಮಾಡಿದ್ಮೇಲೆ ಈ ಅಮರೇಂದ್ರ ಅದು ಹೇಗ್ ನಡೀತಾ ಇದೆ ಅಂತ ಈಗ ನನಗೆ ಅರ್ಥ ಆಗ್ತಿದೆ. ಭವರ್ ಸಿಂಗ್, ಪ್ರೀತಿ ಸಿಂಗ್ ನ ಮಕ್ಕಳು. ಭವರ್ ತಕ್ಷಣ ಅವನ ರಿವಾಲ್ವರ್ ಅನ್ನ ತಗೋತಾನೆ. ಮತ್ತೆ ಪುಷ್ಪಗೆ ಗುಂಡು ಹೊಡಿತಾನೆ. ಆದ್ರೆ ಪುಷ್ಪ ಅಲ್ಲಿಂದ ತಪ್ಪಿಸ್ಕೋತಾನೆ. ಮತ್ತೆ ಅವನ ರಿವಾಲ್ವರ್ ಅನ್ನ ಕಿತ್ಕೊಂಡು ಮುರಿದಾಕ್ತಾನೆ. ಪುಷ್ಪ, ನಾನೊಬ್ಬ ಪೊಲೀಸ್ ಆಫೀಸರು. ಅದೇ ಕಾರಣಕ್ಕೆ ನಾನು ಇಲ್ಲಿವರೆಗೂ ನಿನಗೇನು ಮಾಡಿಲ್ಲ. ಆದರೆ ಇವಾಗ ಅರ್ಥ ಆಗ್ತದೆ, ನೀನು ಸಿಂಡಿಕೇಟ್ಗೆ ಅಪ್ಪ ಹೊರಟಿದ್ಯಲ್ಲ. ಎಲ್ಲ ನಾವು ಮಾತ್ರ ಇಟ್ಕೋಬೇಕು ಅಂತ ಅನ್ಕೊಳ್ಳಿಲ್ಲಪ್ಪ ಅಣ್ಣ ತಮ್ಮಂದ್ರ. ಏನ್ ಅನ್ಕೊಂಡ್ರಿ? ಪುಷ್ಪಂಗೆ ಅರ್ಥ ಆಗಲ್ಲ ಅಂತನಾ? ಪುಷ್ಪ ಒಂದು ಕಟ್ಟಿಗೆಯನ್ನ ತಗೊಂಡು ಅವನಿಗೆ ಒಂದು ಏಟು ಹೊಡಿತಾನೆ. ಭವರ್ ಕೆಳಗೆ ಬಿದ್ದು ಹೋಗ್ತಾನೆ. ಅಲ್ಲೇ ಒಂದು ಹಗ್ಗ ಇರುತ್ತೆ. ಪುಷ್ಪ ಆ ಹಗ್ಗನ ಭವರ್ ಕುತ್ತಿಗೆಗೆ ಹಾಕಿ ಮರಕ್ಕೆ ನೇತು ಹಾಕ್ತಾನೆ. ಮತ್ತೆ ಆ ಪೂರ್ತಿ ಘಟನೆ ನಡೆಯೋವರೆಗೂ ಭವರ್ನ ಫೋನ್ ಕಾಲಲ್ಲೇ ಇರುತ್ತೆ. ಅಮರೀಂದರ್ ಅವನ ತಮ್ಮನ ಕಿರ್ಚಾಟ ಕೇಳಿಸ್ಕೊತಾನೆ. ಪುಷ್ಪ, ಪುಷ್ಪ, ಪುಷ್ಪ
ಪುಷ್ಪ ಪುಷ್ಪ ಪುಷ್ಪ ಭವರ್ ಒದ್ದಾಡಿ ಸತ್ ಹೋಗ್ತಾನೆ. ಪುಷ್ಪ ಬಿದ್ದಿದ್ದ ಭವರ್ ಫೋನ್ನ ತಗೋತಾನೆ. ಅಮರೇಂದರ್, ಪುಷ್ಪ ನೀನಿವತ್ತು ಸತ್ತೋಗ್ತೀಯ ನೀನು. ಕಿರ್ಚ್ಬೇಡ. ನಿನಗೇನು ಅನ್ನಿಸ್ತು ನೀನ್ ಇಲ್ಲಿಗೆ ಬಂದ್ಬಿಟ್ಟು ನಮ್ನ ಸಿಂಡಿಕೇಟಿಂದ ಆಚೆ ಹಾಕ್ಬೋದು ಅಂತನಾ? ನೋಡು ನಿನ್ ತಮ್ಮಂಗೆ ಏನ್ ಕತೆ ಆಯ್ತು ಅಂತ. ಪುಷ್ಪ ನನ್ನ ಹೆಸರು ತಗ್ಗೋದೇ ಇಲ್ಲ. ಇಷ್ಟನ್ನ ಹೇಳಿ ಪುಷ್ಪ ಫೋನ್ ಕಟ್ ಮಾಡ್ತಾನೆ. ಆದ್ರೆ ಫೋನ್ ಇಟ್ಟ ತಕ್ಷಣ ಕಪ್ಪು ಮೋಡಗಳು ಕಾಂಗನ್ ಕಾಡು ಮತ್ತೆ ಊರಿಗೆ ಆವರಿಸುತ್ತೆ. ಸೂರ್ಯನ ಕಿರಣಗಳು ಹೊರಟೋಗುತ್ತೆ. ಮಧ್ಯಾಹ್ನದ ಸಮಯ ರಾತ್ರಿ ಆಗಿರುತ್ತೆ. ಮತ್ತೆ ಕಾಡಿಂದ ಒಂದು ಧ್ವನಿ ಕೇಳಿಸುತ್ತೆ, ಪುಷ್ಪ ಪುಷ್ಪ. ಅಜ್ಜಿ ಪಾರ್ವತಮ್ಮ ಅವರ ಪೂರ್ತಿ ಹೆಸರೇನು? ಪಾರ್ವತಮ್ಮನ ಪೂರ್ತಿ ಹೆಸರು ಪಾರ್ವತಮ್ಮ ಪುಷ್ಪ. ಪಾರ್ವತಮ್ಮ ಪುಷ್ಪನ ಹಿಂದೆ ಬಂದು ನಿಂತ್ಕೋತಾಳೆ. ಅಮರಿಂದರ್ ತನ್ನ ಗೂಂಡಾಗಳ ಜೊತೆ ಕಾಡಿನ ಒಳಗಡೆ ಹೋಗ್ತಾ ಇದ್ದ. ಹಾಗಿದ್ರೆ ಪುಷ್ಪ ಅಮರಿಂದರ್ನ ಗೂಂಡಾಗಳಿಂದ ಬಚಾವಾಗ್ತಾನ? ಮತ್ತೆ ಪಾರ್ವತಮ್ಮ ತನ್ನ ಮಗನೇ ತಪ್ಪು ಮಾಡಿದ್ದು ಅಂತ ಸಾಯಿಸ್ತಾಳ? ಇದನ್ನ ತಿಳ್ಕೋಬೇಕಂದ್ರೆ ಮುಂದಿನ ಭಾಗವನ್ನ ನೋಡಿ.